ಹೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಶ್ಚ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಯುಧಿಷ್ಠಿರಃ ಶ್ರುತಂ ಮೇ ಭರತಶ್ರೇಷ್ಠ ಪುಷ್ಪದೀಪಪ್ರದಾಯಿನಾಂ ಬಲಫಲಂ ಬಲಿಪ್ರದಾನೇ ಚ ತದ್ಭೂಯೋ ವಕ್ತುಮರ್ಹಸಿ. ಭರತಶ್ರೇಷ್ಠರೇ, ಭೀಷ್ಮಾಚಾರ್ಯರೇ, ಪುಷ್ಪದಾನ ಮಾಡಿದವರ ಫಲ ಏನು? ದೀಪದಾನ ಮಾಡಿದವರಿಗೆ ಏನು ಫಲ? ಬಲಿಪ್ರದಾನ ಮಾಡಿದವರಿಗೆ ಏನು ಫಲ? ಧೂಪದಾನ ಮಾಡಿದರೆ ಏನು ಫಲ? ಇದನ್ನ ಹೇಳಿ. ಇನ್ನು ಬಲಯಶ್ಚ ಕಿಮರ್ಥಂ ವೈ ಕ್ಷಿಪ್ಯಂತೆ ಗೃಹಮೇದಿಭಿಃ. ಬಲಿಹರಣ ಅಂತ ಏನು ಹೇಳ್ತಾರೆ, ಅದನ್ನ ಹಕ್ಕಿಗಳಿಗೆ, ಆಮೇಲೆ ಈ ಇರುವೆ, ಬೆಕ್ಕು, ನಾಯಿ, ಈ ಎಲ್ಲ ಪ್ರಾಣಿಗಳಿಗೆ ಬಲಿಯನ್ನ ಇಡೋದು ಯಾಕೆ? ಗೃಹಸ್ಥರು ಯಾಕೆ ಇಡಬೇಕು ಅದನ್ನ ಅಂತ ಕೇಳಿದ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಒಂದು ಕಥೆ ಹೇಳ್ತೀನಿ ಕೇಳು ಕಂದ ಅಂದ್ರು. ನಹುಚಂ ಪ್ರತಿ ಸಂವಾದಂ ಅಗಸ್ತ್ಯಸ್ಯ ಭೃಗೋಸ್ತಥಾ. ನಹುಚ ಮತ್ತೆ ಅಗಸ್ತ್ಯ ಭೃಗುಗಳ ಸಂವಾದ. ನಹುಷ ಒಬ್ಬ ರಾಜರ್ಷಿ. ಅವನು ಇಂದ್ರ ಪದವಿಯಲ್ಲಿ ಸೇರಿಕೊಂಡ. ಸುಕೃತೇನ ಕರ್ಮಣ. ಅವನೇನು ಮಾಡಿದ? ಮಾನುಷ ಕ್ರಿಯೆಗಳನ್ನು ಚೆನ್ನಾಗಿ ಮಾಡಿದ್ದ, ದಿವ್ಯ ಕ್ರಿಯೆಯನ್ನು ಚೆನ್ನಾಗಿ ಮಾಡಿದ್ದ, ದೇವತೆಗಳನ್ನ ಚೆನ್ನಾಗಿ ಪೂಜಿಸಿದ್ದ, ಜಪಯಜ್ಞವನ್ನ ಮಾಡಿದ್ದ, ಮನೋಯಜ್ಞ ಅಂತ ಹೇಳಿದ್ರೆ ಶಾಸ್ತ್ರ ಚಿಂತನೆ ಮತ್ತು ಧ್ಯಾನ. ಶಾಸ್ತ್ರ ಚಿಂತನೆ ಅದು ಧ್ಯಾನವೇ ಆಗತ್ತೆ ಒಂದು ರೀತಿಯಲ್ಲಿ. ಅಥವಾ ಸತತಂ ಶಾಸ್ತ್ರ ವಿಮರ್ಶೇಣ ಭವಿಷ್ಯತಿ ಅಂತಾರೆ ಮಧ್ವಾಚಾರ್ಯರು. ಹೀಗಾಗಿ ಜಪಯಜ್ಞ, ಮನೋಯಜ್ಞ ಅದನ್ನ ತ್ರಿದಿವೇಪಿ ಚಕಾರ. ಸ್ವರ್ಗ ಸಿಕ್ಕಿತು ಅಂತ ಬಿಡ್ಲಿಲ್ಲ, ಸ್ವರ್ಗದಲ್ಲಿಯೂ ಮಾಡಿದ. ಎಲ್ಲವನ್ನ ಮಾಡ್ತಾ ಇದ್ದ. ಆದರೆ ಅಥೇಂದ್ರಸ್ಯ ಭವಿಷ್ಯತ್ವಾತ್ ಅಹಂಕಾರಸ್ತಮಾವಿಶತ್. ಇಂದ್ರ ಆಗಬೇಕಿತ್ತು, ಇವನ ಇಂದ್ರ ಪದವಿ ಕೊನೆಗೊಳ್ಳಬೇಕಿತ್ತು. ಅದರಿಂದಾಗಿ ಅಹಂಕಾರ ಪ್ರವೇಶ ಮಾಡಿತು. ನಹುಚನಿಗೆ ಅಹಂಕಾರ ಬಂತು. ಆ ಅಹಂಕಾರದಿಂದ ಸರ್ವಾಶ್ಚೈವ ಕ್ರಿಯಾಸ್ತಸ್ಯ ಪರ್ಯಹೀಯಂತ ಭೂಪತೆ. ಆ ಎಲ್ಲ ಕ್ರಿಯೆಗಳು ಕೂಡ ಕಡಿಮೆ ಆಗ್ತಾ ಬಂತು. ಸಪ್ತರ್ಷೀನ್ ವಾಹಯಾಮಾಸ ವರದಾನತಮನ್ವಿತಃ. ಆಮೇಲೆ ಒಂದು ಹಂತದಲ್ಲಿ ಸಪ್ತರ್ಷಿಗಳಿಗೆ ಹೇಳಿದ. ಇದು ಸಂಕ್ಷಿಪ್ತವಾದ ಕಥೆ, ವಿಸ್ತಾರವಾಗಿ ವನಪರ್ವದಲ್ಲಿ 2 ಬಾರಿ ಬರುತ್ತೆ. 7 ಜನ ಋಷಿಗಳು ಹೊತ್ತ ಪಲ್ಲಕ್ಕಿಯಲ್ಲಿ ಕೂಡುತ್ತೇನೆ ಎಂದ. ಈ ಎಲ್ಲ ಕ್ರಿಯೆಗಳನ್ನು ಬಿಟ್ಟಿದ್ನಲ್ಲ, ದೇವತಾ ಕ್ರಿಯೆ ಮೊದಲಾದವುಗಳನ್ನ, ಅದರಿಂದಾಗಿ ದುರ್ಬಲನಾಗಿದ್ದ. ತಸ್ಯ ವಾಹಯತ ಕಾಲ ಮುನಿಮುಖ್ಯಾನ್ಸ್ತಪೋಧನಾನ್ ಅಹಂಕಾರಾಭಿಭೂತಸ್ಯ ಸುಮಹಾನತ್ಯವರ್ತತ. ಆ ಕಾಲವೂ ಕಳೆಯಿತು. ಆಮೇಲೆ ಒಂದು ಬಾರಿ ಅಗಸ್ತ್ಯರ ಟರ್ನ್ ಬಂತು. ಆ ಮುಂದ್ಗಡೆ ಪಲ್ಲಕ್ಕಿ ಇರುತ್ತಲ್ಲ, ಆ ಪಲ್ಲಕ್ಕಿಯ ಕೋಲನ್ನು ಹೊರುವ ಒಂದು ಕ್ರಮ ಅಗಸ್ತ್ಯರದ್ದು. ಒಂದು ಟರ್ನ್, ಅಗಸ್ತ್ಯರ ಟರ್ನ್ ಬಂತು. ಅವಾಗ
ಭೃಗು ಅಗಸ್ತ್ಯಾಶ್ರಮಕ್ಕೆ ಬಂದರು. ಇನ್ನು ಅಗಸ್ತ್ಯರು ಹೋಗಿ ಹೊರಬೇಕಷ್ಟೇ. ಭೃಗು ಬಂದರು. ಏವಂ ವಯಮಸತ್ಕಾರಂ ದೇವೇಂದ್ರಸ್ಯ ಸುದುರ್ಮತೆ ನಹುಚಸ್ಯ ಕಿಮರ್ಥಂ ವೈ ಮರ್ಷಯಾಮೋ ಮಹಾಮುನೇ. ಭೃಗು ಕೇಳಿದ, ಓ ಅಗಸ್ತ್ಯರೇ, ಅವನು ಮನುಷ್ಯನಾಗಿದ್ದವನು, ದೇವೇಂದ್ರನಾಗಿದ್ದಾನೆ. ಸಪ್ತರ್ಷಿಗಳು ಅವನು ಕುಳಿತ ಪಲ್ಲಕ್ಕಿಯನ್ನು ಹೊರಬೇಕಂತೆ. ನಾವ್ಯಾಕೆ ಅವನ ದೌರ್ಜನ್ಯವನ್ನು ಸಹಿಸಬೇಕು? ಆಗ ಅಗಸ್ತ್ಯರು ಹೇಳಿದ್ರು, ನನಗೆ ಶಾಪ ಕೊಡಲಿಕ್ಕೆ ಸಾಮರ್ಥ್ಯ ಇಲ್ಲ ಭೃಗುಗಳೇ. ಯೋ ಮೇ ದೃಷ್ಟಿಪಥಂ ಗಚ್ಚೇತ್ ಸಮೇ ವಶ್ಯೋ ಭವೇದಿತಿ ಇತ್ಯನೇನ ವರೋ ದೇವಾತ್ ಯಾಚಿತೋ ಗಚ್ಚತಾ ದಿವಂ. ಯಾರು ನನ್ನ ಕಣ್ಣೆದುರುಗಡೆ ಬರ್ತಾನೆ ಅವನು ನನ್ನ ವಶನಾಗಬೇಕು ಅಂತ ಒಂದು ವರ ಕೇಳ್ಬಿಟ್ಟಿದ್ದಾನೆ. ನಹುಷ ಇಂದ್ರನಾಗುವಾಗ ಒಂದು ಷರತ್ತು ಇಟ್ಟಿದ್ದ. ಏನು? ಯಾರು ನನ್ನ ಕಣ್ಣು ಮುಂದೆ ಬಂದು ನಿಲ್ತಾರೆ ಅವರು ನನ್ನ ವಶ ಆಗಬೇಕು ಅಂತ. ಏವನ್ನದಗ್ಧ ಸಮಯ ಭವತಾಚನ ಸಂಚಯ ಅನ್ಯೇನಾಪಿ ರುಚಿ ಮುಖ್ಯೇನ ನ ಶಪ್ತೋ ವಿನಿಪಾತಿತಃ. ಅದರಿಂದ ನಮಗೆ ಯಾರಿಗೂ ಕಣ್ಣಿನಿಂದ ನೋಡಿ ಅವನನ್ನ ಸೋಲಿಸ್ಲಿಕ್ಕಾಗ್ಲಿ, ಸಾಯಿಸ್ಲಿಕ್ಕಾಗ್ಲಿ, ಸುಡ್ಲಿಕ್ಕಾಗ್ಲಿ ಆಗೋದಿಲ್ಲ. ಅಮೃತಂ ಚೈವ ಪಾನಾಯ ದತ್ತಮಸ್ಮೈ ಪುರಾ ಪ್ರಭೋ ಮಹಾತ್ಮನೇ ತದರ್ಥಂಚ ನಾಸ್ಮಾಭಿರ್ವಿನಿಪಾಚ್ಯತೆ. ಇನ್ನು ಅಮೃತವನ್ನ ಕೊಟ್ಟಿದ್ದಾರೆ ದೇವತೆಗಳು. ಹಂಗಾಮಿ ಇಂದ್ರ ಪದವಿಗೆ ಬರೋದೇ ಆದರೂ ಕೂಡ ಅಮೃತವನ್ನ ಕೊಟ್ಟಿದ್ದಾರೆ. ಅದರಿಂದಾಗಿಯೂ ಅವನು ಶಾಪಕ್ಕೆ ಒಳಗಾಗೋದಿಲ್ಲ. ಭೃಗು ಸಂಪ್ರಾಯಚ್ಛದ್ವರಂ ದೇವ ಪ್ರಜಾನಾಂ ದುಃಖಕಾರಕಂ ದ್ವಿಜೇ ಸ್ವಧರ್ಮಯುಕ್ತಾನಿ ಸಕರೋತಿ ದ್ವಿಜೋತ್ತಮಃ. ನೋಡಿ, ಬ್ರಹ್ಮದೇವರು ಈ ತರಹದ ವರ ಕೊಟ್ಟಿದ್ದಾರೆ. ನಮಗೆ ಅವನನ್ನು ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ಯೋಚನೆ ಮಾಡೋದು. ಭವಾನ್ಶ್ಚಾಪಿ ಯಥಾ ಬ್ರೂಯಾತ್ ತತ್ಕುರ್ವೀಮಹಿ ತಥಾ ವಯಂ. ಆಯ್ತು, ಏನ್ ಮಾಡೋದು ಅಂದಾಗ ಭೃಗುಗಳು ಯೋಚನೆ ಮಾಡಿ ಹೇಳಿದ್ರು, ಪಿತಾಮಹ ನಿಯೋಗೇನ ಭವಂತಮಹಮಾಗತಃ. ಪಿತಾಮಹ ನಿಯೋಗೇನ, ಬ್ರಹ್ಮದೇವರ ಆಜ್ಞೆಯಿಂದ ನಾನು ನಿನ್ನ ಬಳಿ ಬಂದಿದ್ದೇನೆ. ಪ್ರತಿಕರ್ತುಂ ಬಲವತಿ ನಹುಚೇ ದರ್ಪಮಾಸ್ಥಿತೇ. ನಹುಚನಿಗೆ ಏನಾದರೂ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾನು ಬಂದಿದ್ದು. ಅದ್ಯೈನ ಮಹಮದ್ವೃತ್ತಂ ಶಪಿಷ್ಯೇ ಪಾಪಮೋಹಿತಂ ಅದ್ಯೇಂದ್ರಂ ಸ್ಥಾಪಯಿಷ್ಯಾಮಿ ಪಶ್ಯತಸ್ತೆ ಮಹ ಶತಕ್ರತುಂ. ಇವತ್ತು ಅವನು ದಾರಿ ತಪ್ತಾನೆ, ಅವನಿಗೆ ನಾನು ಶಾಪ ಕೊಡ್ತೇನೆ. ಅವನನ್ನ ಕೆಳಗಡೆ ಕೆಡವಿ ಇಂದ್ರನನ್ನ ಮತ್ತೆ ರಾಜನನ್ನಾಗಿ ಮಾಡ್ತೇನೆ. ಇವತ್ತು ನೆನಪಿಡೋ, ತ್ವಾಂ ಪದಾಧರ್ಷಯಿಷ್ಯಸಿ. ನಿನ್ನ ತಲೆಗೆ ಅವನು ಕಾಲಿನಿಂದ ಒದಿತಾನೆ. ಅಹಿರ್ಭವಸ್ವೀತಿರುಷಾ ಶಪ್ಸ್ಯೇ ಪಾಪಂ ದ್ವಿಜದ್ವಿಷಂ. ನಾನು ನಿನ್ನ ತಲೆಯ ಒಳಗಡೆ ಇದ್ದು ಶಾಪ ಕೊಡ್ತೇನೆ. ಏನಂತ? ಸರ್ಪವಾಗು ಅಂತ. ತತ ಏನಂ ಸುದುರ್ಬುದ್ಧಿ ಧಿಕ್ಷಬ್ದಾಭಿಹತತ್ವಿತಂ ಧರಣ್ಯಾಂ ಪಾತಯಿಷ್ಯಾಮಿ ಪ್ರೇಕ್ಷತಸ್ತೆ ಮಹಾಮುನೇ. ಈ ರೀತಿ ಪಾಪಕರ್ಮಿಯಾದ ನಹುಷನನ್ನ ಕೆಳಗಡೆ ಬೀಳಿಸುವ ಕ್ರಮ ಇದು ಅಂತ ಹೇಳಿದಾಗ ಅಗಸ್ತ್ಯರು ಸಂತೋಷ ಹೊಂದಿದರು. ಅದೇ ರೀತಿ ಬಿದ್ದಾಗ ನಹುಷನನ್ನ ಕೆಳಗಡೆ ಹಾಕಿದ್ರು. ಇದು ಸಂಕ್ಷಿಪ್ತವಾದ ಕಥೆ. 89ನೇ ಅಧ್ಯಾಯ ಇದನ್ನ ಹೇಳುತ್ತೆ. ಸ್ವಲ್ಪ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಹೋಗೋಣ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭೀಮಸೇನ
ನಹುಶನ ಕೈಗೆ ಸಿಗುತ್ತಾನೆ. ವನಪರ್ವದ ಕಥೆ. ಭೀಮಸೇನ ನಹುಶನ ಕೈಗೆ ಸಿಗುತ್ತಾನೆ. ನಹುಶ ಸರ್ಪರೂಪವನ್ನು ತಾಳಿ ಇರ್ತಾನೆ ಶಾಪದಿಂದ. ಭೀಮಸೇನನಿಗೆ ಬಿಡಿಸಿಕೊಳ್ಳಿಕ್ಕೆ ಶಕ್ತಿ ಇದೆ, ಆದರೆ ಬಿಡಿಸಿಕೊಳ್ಳಲಿಲ್ಲ. ಮಧ್ವರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ನಹಿ ನಹಿಶೋಲಂ ನಹಿತುಂ ಅಂತ. ನಹುಷಃ ನಹಿತುಂ ನಹಿ ಅಲಂ. ನಹಿತುಂ ಅಂದ್ರೆ ಕಟ್ಟಿ ಹಾಕಲು, ನಹ ಬಂಧನೆ ಅಂತ ಧಾತು. ನಹುಶನಿಗೆ ಕಟ್ಟಿ ಹಾಕಲಿಕ್ಕೆ ಆಗಲಿಲ್ಲ, ಆದರೂ ಭೀಮಸೇನ ಸುಮ್ಮನೆ ಇದ್ದ. ಆಮೇಲೆ ಧರ್ಮರಾಜ ಬಂದ. ನಹುಶ ಸರ್ಪರೂಪದಲ್ಲಿ ಇದ್ದಾಗ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ನಹುಶನಿಗೆ ಬಿಡುಗಡೆ ಆಯಿತು. ಆ ನಹುಶ ಬಿದ್ದ. ಇಷ್ಟು ಕಥೆ. ಶಾಪ ಕೊಟ್ಟಿದ್ದು ಯಾರು? ಅಗಸ್ತ್ಯರು. ಭೃಗುಂ ತಸ್ಯ ಜಟಾಭಿಲೀನಂ ಅಂತಾರೆ. ಅಗಸ್ತ್ಯರ ಜಟೆಯಲ್ಲಿ ಭೃಗು ಇದ್ದ. ಭೃಗುವಿನ ಒಳಗಡೆ ಬ್ರಹ್ಮದೇವರಿದ್ರು. ಹಾಗೆ ಶಾಪ ಕೊಟ್ಟಿದ್ದು. ಅಲ್ಲಿ ವನಪರ್ವದಲ್ಲಿರುವ ಭಾಗದಲ್ಲಿ ಅದು ಗೊತ್ತಾಗೋದಿಲ್ಲ. ಆಚಾರ್ಯರು ಯಾಕೆ ಆ ರೀತಿ ಹೇಳಿದ್ರು ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ರೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಅನುಶಾಸನ ಪರ್ವದಲ್ಲಿ ಲಕ್ಷ ಶ್ಲೋಕಗಳಲ್ಲಿ ಅವರಿಗೆ ಎಂತಹ ಕ್ಲೃಪ್ತಿ ಇತ್ತು ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸಂಚಾರ ಮಾಡ್ತಾರೆ. ವನಪರ್ವದ ನಿರ್ಣಯದಲ್ಲಿ ಬರೆದದ್ದು ಸತ್ಯ ಅಂತ ಗೊತ್ತಾಗಲಿಕ್ಕೆ ನಾವು ಅನುಚಾತನ ಪರ್ವಕ್ಕೆ ಬರಬೇಕಾಗತ್ತೆ. ಆಗ ಗೊತ್ತಾಗತ್ತೆ ಮೂಲದಲ್ಲಿ ಇಲ್ಲದೆ ಇರೋದನ್ನ ಬರಿಲೇ ಇಲ್ಲ ಆಚಾರ್ಯರು ಅಂತ. ಇರ್ಲಿ. ಕಥಂ ವೈತ ವಿಪನ್ನಶ್ಚ ಕಥಂ ವಾ ಪತಿತೋ ಭುವಿ ಕಥಂ ದೇವೇಂದ್ರ ತಾಂ ಪ್ರಾಪ್ತಃ ತದ್ಭವಾನ್ ವಕ್ತುಮರ್ಹತಿ. ಯುಧಿಷ್ಠಿರ ಕೇಳಿದ, ಅಜ್ಜ ಸಂಕ್ಷಿಪ್ತವಾಗಿ ಕಥೆ ಹೇಳ್ಬಿಟ್ಟೆ, ವಿಸ್ತಾರವಾಗಿ ಹೇಳು, ಕೇಳಬೇಕು ಅನ್ನಿಸ್ತಾ ಇದೆ ಅಂತ. ನೋಡಿ, ಯಾವ ಧರ್ಮರಾಜ ನಹುಶನ ಪ್ರಶ್ನೆಗೆ ಉತ್ತರ ಕೊಟ್ಟು ನಹುಶನಿಗೆ ಶಾಪದಿಂದ ಬಿಡುಗಡೆ ಮಾಡಿದ್ನೋ ಅದೇ ಧರ್ಮರಾಜ ಅವನ ಕಥೆಯನ್ನ ಕೇಳಿ ಅಂತ ಹೀಗೆ ಹೇಳ್ತಾ ಇದ್ದಾನೆ. ವನಪರ್ವದಲ್ಲಿ ಬರುವ ಕಥೆ, ಅನುಶಾಸನ ಪರ್ವದಲ್ಲಿ ಬರುವ ಕಥೆ, ಎರಡನ್ನು ಕಂಪೇರ್ ಮಾಡಿದಾಗ ಒಂದು ಹೊಸ ಆಯಾಮ ತೆರ್ಕೊಳ್ಳುತ್ತೆ. ಏವಂ ತಯೋಸ್ಸಂವದತೋ ಕ್ರಿಯಾಸ್ತಸ್ಯ ಮಹಾತ್ಮನಃ ಸರ್ವಾ ಏವಾಭ್ಯವರ್ತಂತ ಯಾ ದಿವ್ಯಾಯಾಶ್ಚ ಮಾನುಷಾಃ. ನೋಡಿ, ನಹುಶ ದೇವಲೋಕಕ್ಕೆ ಹೋಗಿದ್ರು ದಿವ್ಯ ಕ್ರಿಯೆಯನ್ನು ಮಾಡ್ತಾ ಇದ್ದ, ಮಾನುಷ ಕ್ರಿಯೆಯನ್ನು ಮಾಡ್ತಾ ಇದ್ದ. ಮಾನುಷ ಕ್ರಿಯೆ ಅಂದ್ರೆ ಏನು? ದೀಪದಾನ, ದೇವತಾಭ್ಯರ್ಚನ, ಬಲಿಕರ್ಮ ಇತ್ಯಾದಿಗಳನ್ನ ಅಲ್ಲಿಯೂ ಮಾಡ್ತಾ ಇದ್ದಂಥವನು. ಸ್ವರ್ಗದಲ್ಲಿಯೂ ಇಂದ್ರನಾದ ಮೇಲೂ ನಹುಶ ಈ ಮಾನುಷ ಕ್ರಿಯೆಗಳನ್ನ ಮಾಡ್ತಾ ಇದ್ದ. ಮಾನುಷ ಕ್ರಿಯೆ ಇನ್ನೊಮ್ಮೆ ಹೇಳ್ತೇನೆ, ದೀಪದಾನ, ಧೂಪದಾನ, ದೇವತಾಭ್ಯರ್ಚನ, ಬಲಿಕರ್ಮ, ಪ್ರಾಣಿಗಳಿಗೆಲ್ಲ ಬಲಿಯನ್ನ ಹಾಕೋದು. ಸರ್ವಾಸ್ತಶ್ಚ ಸಮುತ್ಪನ್ನಾಃ ದೇವರಾಜ್ಞೋ ಮಹಾತ್ಮನಃ ದೇವಲೋಕೆ ನೃಲೋಕೆ ಚ ಸದಾಚಾರ ಪುರಸ್ಕೃತಾಃ. ಅವನ ಎಲ್ಲ ಕ್ರಿಯೆಗಳು ದೇವಲೋಕದಲ್ಲಿ ನರಲೋಕದಲ್ಲಿ ಸದಾಚಾರ ಅಂತ ಹೆಸರಾದವುಗಳು. ಧೂಪದಾನ, ದೀಪದಾನ, ನಮಸ್ಕಾರ ಮೊದಲಾದವುಗಳೆಲ್ಲ. ಮನೆಯ ಮುಂದೆ ಬಲ ಎಷ್ಟ ಗೃಹೋದ್ದೇಶೇ ತತ ಪ್ರೀಣಂತಿ ದೇವತಾ. ಭೂತಬಲಿ, ರಕ್ಷೋಬಲಿ ಎಲ್ಲವನ್ನ, ಪ್ರಾಣಿ ಬಲಿ ಎಲ್ಲವನ್ನ ಕೊಡ್ತಾರೆ. ಬಲಿ ಅಂದ್ರೆ ಇಲ್ಲಿ ಪೂಜೆ ಅಂತ. ಅನ್ನದ ಒಂದು ಕೆಂಪು ಅನ್ನವನ್ನ ಹಾಕೋದು. ಏವಂ ಧೂಪ ಪ್ರದಾನಂ ವೈ ದೀಪದಾನಂಚ ಸಾಧವಃ ಪ್ರಶಂಸಂತಿ ನಮಸ್ಕಾರೈಃ ಯುಕ್ತಮಾತ್ಮಹಿತಾಯ ವೈ. ಹೀಗೆ ಧೂಪದಾನವನ್ನು, ದೀಪದಾನವನ್ನು, ದೇವತಾ ನಮಸ್ಕಾರವನ್ನು ಯಾವಾಗಲೂ ಪ್ರಶಂಸೆ ಮಾಡುತ್ತಾರೆ. ಸ್ನಾನೇನಾದ್ಭಿಶ್ಚ ಯತ್ಕರ್ಮ ಕ್ರಿಯತೆ ವೈ ವಿಪಶ್ಚಿತ. ಸ್ನಾನ ಮಾಡಿ ನಮಸ್ಕಾರ ಹಾಕಿದ್ರೆ ಬಹಳ ಪ್ರೀತಿ ದೇವತೆಗಳಿಗೆ. ಮನೆಯ ಒಳಗಡೆ ರಕ್ಷಣೆಗಾಗಿ ಅನೇಕ ದೇವತೆಗಳು ಇರ್ತಾರೆ.
ಅವರಿಗೂ ಕೂಡ ಒಂದು ನೆನಪಿನಿಂದ ನಮಸ್ಕಾರ ಹಾಕಬೇಕು. ಮಹೇಂದ್ರತ್ವಂ ಮಹತ್ಪ್ರಾಪ್ಯ ಕೃತವಾನ್ ಮಹದದ್ಭುತಂ. ಈ ತರಹದ ಭೂಮಿಯಲ್ಲಿ ಮಾಡಿದ ಸದಾಚಾರದ ಬಲದಿಂದಲೇ ನಹುಷ ಇಂದ್ರನಾಗಿದ್ದು. ಆದರೆ ಕಸ್ಯಚಿತ್ವಥ ಕಾಲಸ್ಯ ಭಾಗ್ಯಕ್ಷಯ ಉಪಸ್ಥಿತೆ ಸರ್ವಮೇತದ ವಿಜ್ಞಾಯ ನ ಚಕಾರ ಯಥಾ ವಿಧಿ. ಕೆಲವು ಕಾಲ ಆದಮೇಲೆ ಅವನ ಫೇಟ್ ಭಾಗ್ಯ ಕ್ಷಯವಾಯಿತು, ಕ್ಷೀಣವಾಯಿತು. ಆಗ ಇದನ್ನೆಲ್ಲವನ್ನು ತಿರಸ್ಕಾರದಿಂದ ಕಂಡು ಬಿಟ್ಟ. ತತಸ್ಸ ಪರಿಹೀಣೋಭೂತ್ ಸುರೇಂದ್ರೋ ಬಲಿಕರ್ಮತಃ ಧೂಪ ದೀಪೋದಕ ವಿಧಿಂ ನ ಯಥಾವಚ್ಚಕಾರ ಸಹ. ಯಾವಾಗ ಅಹಂಕಾರ ಬಂತೋ ಬಲಿಕರ್ಮವನ್ನು ಬಿಡ್ಲಿಕ್ಕೆ ಶುರು ಮಾಡಿದ. ಧೂಪವನ್ನು ಕೊಡಲಿಲ್ಲ, ದೀಪವನ್ನು ದಾನ ಮಾಡಲಿಲ್ಲ, ದೇವತೆಗಳನ್ನ ಗೌರವಿಸಲಿಲ್ಲ. ಅವನ ಯಜ್ಞದಲ್ಲಿ ರಾಕ್ಷಸರು ಬಂದು ಕಾಡ್ಲಿಕ್ಕೆ ಶುರು ಮಾಡಿದ್ರು. ಕಾಡೋದು ಅಂದ್ರೆ ಏನು? ತಲೆಯ ಒಳಗಡೆ ನಿಂತು ಬುದ್ಧಿ ಕೆಡಿಸೋದು. ಪಿಶಾಚ ಆವೇಶ ಆಗೋದು ಅಂದ್ರೆ ಏನು ಅಂದ್ರೆ ದುರ್ಬುದ್ಧಿ ಪ್ರಚೋದನೆ ಆಗೋದನ್ನ ಪಿಶಾಚಗಳು ಬಂದು ಕುಣಿದವು ಅಂತ ಹೇಳ್ತಾರೆ. ಈ ನೀವು ಫಿಲಂ ನೋಡ್ಬಿಟ್ಟು ಪಿಶಾಚ ಪ್ರವೇಶ ಆಗತ್ತೆ ಅಂತ ಹೇಳಿದ್ರೆ ಅತೀಂದ್ರಿಯ ಶಕ್ತಿ ಎಲ್ಲ ಬಂದ್ಬಿಡತ್ತೆ ಅಂತ ಅಂದುಕೊಳ್ಳೇಬೇಡಿ. ಒಬ್ಬನಿಗೆ ಭಾಗ್ಯ ಕ್ಷಯ ಆಯಿತು ಅಂದ್ರೆ ಅವನ ಬುದ್ಧಿ ತಪ್ಪಿ ಹೋಗುತ್ತೆ, ದೇವತಾರಾಧನೆ ಮಾಡಲ್ಲ, ಸ್ವಾಧ್ಯಾಯದ ಬಗ್ಗೆ ದಿವ್ಯ ನಿರ್ಲಕ್ಷ್ಯ, ಇವುಗಳೆಲ್ಲ ಶುರು ಆಗುತ್ತೆ. ಪೂತಂ ಸರಸ್ವತಿ ತೀರೆ ಸ್ಮಯನ್ನಿವ ಮಹಾಬಲಃ. ಆಗ ಅಗಸ್ತ್ಯರಿಗೆ ಅಥಾಗತ್ಯ ಮೃಷಿ ಶ್ರೇಷ್ಠಂ ವಾಹನಾಯ ಆಜುಹಾವಚ. ಏ ಅಗಸ್ತ್ಯ, ಬಾ, ಈ ಪಲ್ಲಕ್ಕಿಯಲ್ಲಿ ಮುಂದಿನ ಕೋಲು ಏನಿದೆ ಅದು ನಿನ್ನ ಹೆಗಲ ಮೇಲಿರಬೇಕು ಅಂದ. ಇವನೇನು ಮಾಡಿದ? ಅಗಸ್ತ್ಯರು ಸ್ನಾನ ಮಾಡಿ ಬರುವಾಗ ಭೃಗು ಹೇಳಿದ, ನಿಮೀಲಯಸ್ವನಯನೇ ಜಟಾಂ ಯಾವದ್ವಿಷಾಮ್ಯಹಂ. ಕಣ್ಣು ಮುಚ್ಕೋ, ನಿನ್ನ ಜಟೆಯ ಒಳಗಡೆ ನಾನು ಪ್ರವೇಶ ಮಾಡ್ತೇನೆ. ಗೊತ್ತಾಯ್ತಾ? ಮಧ್ವಾಚಾರ್ಯ ಹೇಳಿದ್ದು ಭೃಗುಂ ತಸ್ಯ ಜಟಾಭಿಲೀನಂ ಅಂದ್ರು. ಕಣ್ಣು ಮುಚ್ಕೋ, ನಿನ್ನ ಜಟೆ ಒಳಗಡೆ ನಾನು ಬರ್ತೇನೆ ಅಂದ ಭೃಗು. ಸುರೇಂದ್ರ ಪತನಾಯೇತಿ ಸಚ ನೇತ್ರೇನ್ಯಮೀಲಯತ್. ಅವರೇನ್ ಮಾಡಿದ್ರು? ಕಣ್ಣು ಮುಚ್ಕೊಂಡ್ರು. ತಥೋಗಸ್ತ್ಯಾಥ ಜಟಾಂ ಕೃತ್ವಾ ದೃಷ್ಟ್ವಾ ಪ್ರಾವಿಶದಚ್ಯುತಃ ಭೃಗುಸ್ಸು ಮಹಾತೇಜಾಃ ಪಾತನಾಯ ನೃಪಸ್ಯ ಚ. ಆಯ್ತು, ಪ್ರವೇಶ ಮಾಡಿ ಇವನು ಏನು ಇಲ್ಲದವನ ಹಾಗೆ ಅಗಸ್ತ್ಯರು ಬಂದ್ರು. ಯೋಜಯಸ್ವೇಂದ್ರ ಮಾಂ ಕ್ಷಿಪ್ರಂ ಕಂಚದೇಚ ಮುಪಾನಯೇ. ರಾಜನ್, ಬಂದಿದ್ದೇನೆ, ಯಾವ ಕಡೆಗೆ ಒಯ್ಯಲಿ, ಪಲ್ಲಕ್ಕಿಯನ್ನ ಯಾವ ಕಡೆಗೆ ಒಯ್ಯಲಿ? ಈ ರೀತಿ ಹೇಳಿದಾಗ ನಾನು ಎಲ್ಲಿ ನೋಡ್ತೇನೋ ಅಲ್ಲಿಗೆ ಹೋಗಬೇಕು ಅಂದ. ಭೃಗುಸ್ತಸ್ಯ ಜಟಾ ಸಂಸ್ಥಃ ಬಭೂವ ಹೃಷಿತೋ ಭೃಚಂ ನ ಚಾಪಿ ದರ್ಶನಂ ತಸ್ಯ ಚಕಾರ ಸ ಭೃಗುಸ್ತದಾ. ಭೃಗು ಏನು ಮಾಡಿದ? ಅವನ ಜಟೆಯ ಒಳಗಡೆ ಇದ್ದ. ಜಟೆಯ ಒಳಗಡೆ ಇರುವ ಭೃಗುವನ್ನ ನಹುಷ ನೋಡಿಲ್ಲ. ಓ, ನಾನು ಶಾಪ ಕೊಟ್ರೆ ಇದು ಫಲಿಸತ್ತೆ ಅಂತ ಜಟೆಯ ಒಳಗಡೆ ಇರುವ ಭೃಗುವಿಗೆ ಸಂತೋಷ ಆಯಿತು. ನಚುಕೋಪ ತದಾಗಸ್ತ್ಯೋ ನಹುಷಾಯಾಲ್ಪದರ್ಶಿನೇ. ಅಗಸ್ತ್ಯ ಒಳೊಳಗಡೆ ನಗ್ತಾ ಇದ್ರು. ಸ್ಮೃತಿ ಶ್ರುತಿ ಪ್ರಮಾಣಂ ವಾ ನೇತಿ ವಾತೆ ಸ ದೇವರಾಟ್ ನಚುಕೋಪ ಸಧರ್ಮಾತ್ಮ ತತಪ್ಪಾದೇನ ದೇವರಾಟ್. ಅವನು ಕೇಳಿದ್ರು, ರಾಜನ್, ವೇದ ಪ್ರಮಾಣವೋ ಅಪ್ರಮಾಣವೋ ಅಂತ ಕೇಳಿದ ಅಗಸ್ತ್ಯ. ವೇದ ಪ್ರಾಮಾಣ್ಯ ವಿಷಯೇ ಪೃಷ್ಟೋ ನೇತ್ಯಾಹ ಮೂಢಧೀಹಿ ಅಂತಾರೆ ಆಚಾರ್ಯರು.
ವೇದ ಪ್ರಮಾಣ ಹೌದಾ ಅಲ್ವಾ ಅಂತ ಕೇಳಿದ್ರು ಅಗಸ್ತ್ಯರು. ಆಗ ಉತ್ತರ ಕೊಡ್ಲಿಕ್ಕೆ ಸಮಸ್ಯೆ. ವೇದ ಪ್ರಮಾಣ ಅಂತಂದ್ರೆ ಪ್ರಮಾಣಭೂತವಾದ ವೇದದಲ್ಲಿ ಪರಸ್ತ್ರೀ ಗಮನ ಅಪರಾಧ ಅಂತ ಹೇಳಿದೆ. ಆಗ ಶಚಿಯನ್ನು ನೀನು ಬಯಸಬಾರದು. ವೇದ ಪ್ರಮಾಣ ಅಲ್ಲ ಅಂತಂದು ಬಿಟ್ರೆ ಪ್ರತ್ಯಕ್ಷ ವಿರೋಧ. ಭೂಲೋಕದಿಂದ ಮೇಲ್ಗಡೆ ಬಂದು ಸ್ವರ್ಗಲೋಕದಲ್ಲಿ ನೀನಿದ್ದಿ. ಯಾಗದ, ಯಜ್ಞದ, ತಪಸ್ಸಿನ, ಸೇವೆಯ ಫಲವನ್ನು ಅನುಭವಿಸುವವರೆಲ್ಲ ನಿನಗಿಲ್ಲಿ ಕಾಣ್ತಾ ಇದ್ದಾರೆ. ಹೆಂಗೆ ಹೇಳ್ತಿ? ಇದು ಇಕ್ಕಳ. ಅದು ಅವನು ಗೊತ್ತಾಗೋಯ್ತು. ಯಾರಿಗೆ? ನಹುಚನಿಗೆ. ಉತ್ತರ ಕೊಡ್ಲಿಕ್ಕಾಗದೆ ಎಡಗಾಲಿಂದ ತೆಗೆದು ತಲೆಯಲ್ಲಿ ಒದ್ಬಿಟ್ಟ. ಅಗಸ್ತ್ಯರ ತಲೆಗೆ ಒದ್ದ. ಅಗಸ್ತ್ಯಸ್ಯ ತದಾ ಕ್ರುದ್ಧೋ ವಾಮೇನ ಅಭ್ಯಾಹನಚ್ಚಿರಃ ತಸ್ಮಿನ್ ಚಿರಸ್ಯ ವಿಹಿತೆ ತಜ್ಜಟಾಂತರ್ಗತೋ ಮುನಿಃ ಶಶಾಪ ಬಲವತ್ ಕ್ರುದ್ಧೋ ನಹುಚಂ ಪಾಪಚೇತತಂ. ಆಗ ಅಗಸ್ತ್ಯರಿಗೆ ಒದ್ದದ್ದು. ಅಗಸ್ತ್ಯರ ಜಟೆಯ ಒಳಗಡೆ ಲೀನನಾಗಿರುವ ಭೃಗು ಶಾಪ ಕೊಟ್ಟಿದ್ದು. ಕಾಲಿನಿಂದ ಒದ್ಯನೋ ತಸ್ಮಾದಾಶು ಮಹೀಂ ಗಚ್ಚ ಸರ್ಪೋ ಭೂತ್ವಾ ತಮೋಧಿಕಃ. ಬೀಳು ಕೆಳಗಡೆ, ಸರ್ಪವಾಗು ಭೂಮಿಯಲ್ಲಿ. ಸತದಾ ತೇನ ಶಪ್ತೋಥ ಸರ್ಪೋ ಭೂತ್ವಾ ಮಹಾಮತೆ ಅದೃಷ್ಟೇನಾಥ ಭೃಗುಣ ಭೂತಲೇ ಸಪಪಾತಃ. ಯಾರು ಶಾಪ ಕೊಟ್ಟಿದ್ದು ಅನ್ನೋದೇ ಗೊತ್ತಾಗಲಿಲ್ಲ ಇವನಿಗೆ. ಹಾಗೆ ಬಿದ್ದೋದ. ಯಾವಾಗ ಭೃಗುವನ್ನ ನೋಡ್ತಾ ಇದ್ದಿದ್ರೆ ಅವನಿಗೆ ಶಾಪ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅವನು ಮಾಡಿದ್ದು ತಪಸ್ಸು. ನಹುಷ ಮಾಡಿದ ದೀಪಾರಾಧನೆ, ನೀರು ಕೊಡೋದು, ಧೂಪಾರಾಧನೆ, ಬಲಿಪ್ರದಾನ, ಪ್ರಾಣಿಗಳಿಗೆ ಮತ್ತೆ ಭೂತಬಲಿ, ಅಂತಿಮವಾಗಿ ಹಕ್ಕಿಗಳು ತಿಂತವೆ. ಅವುಗಳಿಂದ ಸರ್ಪವಾಗಿದ್ರೂ ಪೂರ್ವಜನ್ಮದ ಸ್ಮೃತಿ ಇತ್ತು. ಸತುತೈಸ್ತೈ ಪ್ರದಾನೈಸ್ತು ತಪೋಭಿರ್ನಿಯಮೈಸ್ತಥಾ ಪತಿತೋಪಿ ಮಹಾರಾಜ ಭೂತಲೇ ಸ್ಮೃತಿಮಾನ ಭೂತ್. ಆಮೇಲೆ ಬೀಳ್ತಾ ಇರುವಾಗ ಭೃಗುವಿಗೆ ಹೇಳಿದ, ದಯವಿಟ್ಟು ತಪ್ಪು ಮಾಡಿದೆ ನಾನು, ಕ್ಷಮಿಸಿಯಿಂದ ಸಾರಿಯಿಂದ. ಅವಾಗ ಶಾಪಾಂತಾರ್ಥಂ ಮಹಾರಾಜ ವರಂ ಪ್ರಾದಾತ್ ಕೃಪಾನ್ವಿತಃ ರಾಜ ಯುಧಿಷ್ಠಿರೋ ನಾಮ ಭವಿಷ್ಯತಿ ಕುರುದ್ವಃ ಸತ್ವಾಂ ಮೋಕ್ಷಯಿತಾ ಚಾಪಾತ್ ಇತ್ಯುಕ್ತ್ವಾಂತರಧೀಯತಾ. ಯುಧಿಷ್ಠಿರ ಏನು ಮಾಡ್ತಾನೆ? ಮುಂದೆ ಬರ್ತಾನೆ. ಆ ಯುಧಿಷ್ಠಿರ ಅನ್ನುವ ರಾಜ ನಿನ್ನನ್ನು ಬಿಡುಗಡೆಗೊಳಿಸ್ತಾನೆ. ಅಗಸ್ತ್ಯನು ಕೂಡ ಎಲ್ಲರ ಪೂಜೆಯನ್ನು ಸ್ವೀಕರಿಸಿ ಅವನು ಹೊರಟ. ನಹುಷ ನಿನ್ನಿಂದಲೇ ಶಾಪದ ಬಿಡುಗಡೆಯನ್ನು ಪಡೆದ. ಅದು ನಿನಗೆ ಗೊತ್ತಿದೆ. ನೀನು ಕಾಡಿನಲ್ಲಿದ್ದಾಗ, ಅಂದರೆ ಇಲ್ಲಿಗೆ ಸುಮಾರು 14-15 ವರ್ಷ, 15 ವರ್ಷದ ಅಂತರವೂ ಇಲ್ಲ, ಒಂದು 5-6 ವರ್ಷ ಇರ್ಬೋದು. ಯಾಕೆಂದ್ರೆ ಅರ್ಜುನ 5 ವರ್ಷ ಅಲ್ಲಿ ಕಾಲ ಕಳೆದದ್ದು, ಒಟ್ಟು 6. 7ನೇ ವರ್ಷದಿಂದ 12ನೇ ವರ್ಷದ ತನಕ ಯಾವುದೋ ಒಂದು ಸಂದರ್ಭದಲ್ಲಿ ಈ ಘಟನೆ ಆಗಿರುತ್ತೆ. 13ನೇ ವರ್ಷ ಅಜ್ಞಾತವಾಸ. ಸೊ ಅದನ್ನ 6 ಅಂತ ಲೆಕ್ಕ ಹಿಡಿಯೋಣ. ಯುದ್ಧ ಆಯಿತು, ಒಂದು 3 ತಿಂಗಳು 4 ತಿಂಗಳು ಅಂತ ಲೆಕ್ಕ ಇಡೋಣ. 5-6 ವರ್ಷಗಳ ಒಳಗಡೆ ಆಗಿದ್ದ ಘಟನೆ ಇದು. ನಹುಷನನ್ನ ಧರ್ಮರಾಜ ಉತ್ತರ ಕೊಟ್ಟು ಶಾಪದಿಂದ ಬಿಡಿಸಿದ. ಅದಾಗಿ 5.5-6 ವರ್ಷಕ್ಕೆ ಭೀಷ್ಮಾಚಾರ್ಯರ ಮುಂದೆ ನಿಂತು ನಹುಷನ ಬಗ್ಗೆ ಕೇಳ್ತಾ ಇದ್ದಾನೆ.
ಆಮೇಲೆ ಏನಾಯಿತು, ಈ ನಹುಚ ಇದ್ದಾನಲ್ಲ, ನಹುಚನೂ ಕೂಡ ಆಮೇಲೆ ಒಳ್ಳೆ ಗತಿಗೆ ಹೋದ. ಆದರೆ ಬೀಳಿಸಿದ ಕೂಡಲೇ ಅದು ಯಾವುದೋ ಕಾಲ, ಯಾವಾಗ ಬೀಳಿಸಿದ ಅಂತಂದ್ರೆ ಅಯ್ಯೋ ಸಾಧ್ಯವೇ ಇಲ್ಲ. ರಾಮನಿಗಿಂತ ಎಷ್ಟೋ ಹಿಂದೆ ಯಯಾತಿಯ ಅಪ್ಪ ಇವನು ನಹುಚನ ಮಗ ಯಯಾತಿಯ ಅಪ್ಪ ಇವನು. ಅಂದ್ರೆ ಎಷ್ಟೋ ಕಾಲ ಆಗೋಗಿದೆ. ಬ್ರಹ್ಮದೇವರ ಹತ್ತಿರಕ್ಕೆ ಹೋದ್ರು ಭೃಗು. ತತಃಶಕ್ರಂ ಸಮಾನಾಯ ದೇವಾನಾಹ ಪಿತಾಮಹ. ಆಗ ಬ್ರಹ್ಮದೇವರು ಎಲ್ಲಿಯೋ ಅಡಗಿದ್ದ ಇಂದ್ರನನ್ನ ಕರೆದು ಕೇಳಿದ್ರು. ವರದಾನಾನ್ ಮಮತುರಾ ನಹುಚೋ ರಾಜ್ಯಮಾಪ್ತವಾನ್ ಸಚಾಗಸ್ತ್ಯೇನ ಕ್ರುದ್ಧೇನ ಭ್ರಂಶಿತೋ ಭೂತಲಂ ಗತಃ. ನನ್ನ ವರದಿಂದ ನಹುಚ ರಾಜನಾದ, ಅಗಸ್ತ್ಯನಿಂದ ಕೆಳಗಡೆ ಬಿದ್ದ. ರಾಜ ಇಲ್ಲದೆ ಹೋದರೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅನಾರ್ಕಿಸ್ಟ್ ಅಂತ ಹೇಳಿ ಸುಮ್ಮನೆ ಹೇಳ್ಕೋತಾರೆ. ಆದರೆ ಅನಾರ್ಕಿಸ್ಟ್ ಕೂಡ ಹಿ ಟ್ರೈಸ್ ಟು ಬಿ ಕಿಂಗ್. ಅವನು ರಾಜನಾಗಲಿಕ್ಕೆ ಪ್ರಯತ್ನ ಪಡೋದು. ವಾದ ಅನಾರ್ಕಿ ಅಂತ. ನಾವು ರಾಜಸತ್ತೆಯನ್ನು ಇಡಿಸೋದಿಲ್ಲ ಅಂತ. ಆದರೆ ರಾಜನಾಗೇ ಆಗೋದು, ರಾಜನಾಗಲಿಕ್ಕಾಗಿಯೇ ಪ್ರಯತ್ನ. ರಾಜ ಇಲ್ಲದೆ ಇರಬಾರದು, ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ ತಾವರೆಯ ನಾಳದಲ್ಲಿ ಅಡಗಿ ತಪಸ್ಸು ಮಾಡ್ತಾ ಇದ್ದ ಇಂದ್ರ ಹೊರಗಡೆ ಬಂದ. ಅವನಿಗೆ ರಾಜ್ಯಭಾರ ಆಯಿತು. ಇದನ್ನ ಕೇಳಬೇಕು. ಇದನ್ನ ಕೇಳಿ ನಮಗೇನು ಪಾಠ ಅಂತಂದ್ರೆ, ಸಚತೇರೈವ ಸಂಸಿದ್ಧ ನಹುಚ ಕರ್ಮಭಿಃ. ದೀಪದಾನ, ಪುಷ್ಪದಾನ, ಧೂಪದಾನ, ಬಲಿಪ್ರದಾನ, ಎಲ್ಲ ಪ್ರಾಣಿಗಳಿಗೆ ದೇವತೆಗಳ ಹೆಸರಿನಲ್ಲಿ ಬಲಿಯನ್ನ ಹಾಕೋದು. ನಾನು ಹಿಂದೆಯೂ ಹೇಳ್ತಾ ಇದ್ದೆ, ಈಗಲೂ ಹೇಳ್ತೇನೆ. ಈ ಊಟದಲ್ಲಿ ಚಿತ್ರಾಹುತಿ ಅಂತ ಒಂದು ಬರುತ್ತಲ್ಲ, ಅದನ್ನ ಊಟದಲ್ಲೇ ಜೊತೆಗೆ ಬಳದು ಬಿಡ್ತಾರೆ. ಹಾಗೆ ಅಲ್ಲಿ ಪ್ರತ್ಯೇಕವಾಗಿ ಇಟ್ಟ ಅನ್ನವನ್ನ ಎಲ್ಲ ಸೇರಿಸಿ ಒಬ್ಬ ತಟ್ಟೆ ಹಿಡ್ಕೊಂಡು ಬಂದಾಗ ಆ ಅನ್ನವನ್ನ ಹಾಕಿ ಒಂದಿಷ್ಟು 2-3 ಅಗಳು ಅಥವಾ ಒಂದಿಷ್ಟು ಇಡ್ತಾರೆ. ಚಿತ್ರಾಯ ನಮಃ, ಚಿತ್ರಗುಪ್ತಾಯ ನಮಃ ಅಂತ ಕೆಲವರು 4, ಅದೆಲ್ಲ ತಗೊಂಡು ಹೋಗಿ ಅದನ್ನ ಮೇಲ್ಗಡೆ ಇಟ್ಟರೆ ಪಕ್ಷಿಗಳು ಅಥವಾ ಬೇರೆ ಏನಾದರೂ ತಿಂತವೇನೋ. ಅವಾಗ ನಿಜವಾದ ಇದು ಬಲಿಪ್ರದಾನ ಆಗತ್ತೆ. ಅದರಿಂದಾಗಿ ಇದು ಎಲ್ಲ ಬಲಿಕರ್ಮ ಮೊದಲಾದವುಗಳೆಲ್ಲ ಯಾವ ರೀತಿ ಫಲ ನೀಡಿತು. ತಸ್ಮಾತ್ ದೀಪ ಪ್ರದಾತವ್ಯಾ ಸಾಯಂ ವೈಗ್ರಹಮೇದಿಭಿ. ಅದರಿಂದಾಗಿ ಸಾಯಂಕಾಲ ದೀಪ ಹಚ್ಚಬೇಕು ಅಂತ. ಅವಾಗ ಹೌದು, ಈಗ ಬಲ್ಬ್ ಬೆಳಗಿಸಿ ಇರಬೇಕಷ್ಟೆ. ಒಳ್ಳೆ ಕಣ್ಣನ್ನು ಹೊಂದುತ್ತಾನೆ ದೀಪ ಪ್ರದಾನವನ್ನು ಮಾಡಿದವನು. ಯಾರು ಒಳ್ಳೆ ರೂಪವುಳ್ಳವನಾಗ್ತಾನೆ. ಇದು ದೀಪದಾನದ ಮಹತ್ವ ಅಂತ 90ನೆಯ ಒಂದು ಅಧ್ಯಾಯ ಆಯಿತು. ಯುಧಿಷ್ಠಿರ ಬ್ರಾಹ್ಮಣಸ್ವಂ ಹಿ ಯೇ ಮಂದಾಹ ಹರಂತಿ ಭರತರಚಭಾ ನೃಚಂತ ಕಾರಿಣೋ ಯೋನಿಂ ಕಾಂತೆ ಗಚ್ಚಂತಿ ಮಾನವಾ. ಬ್ರಾಹ್ಮಣನ ದುಡ್ಡನ್ನ ಅಪಹರಿಸಿದವ ಯಾವ ಗತಿಯನ್ನು ಹೊಂದುತ್ತಾನೆ ಅದನ್ನ ಹೇಳಿ. ಪಾತಕಾನಾಂ ಪರಂ ಹೇತತ್ ಬ್ರಹ್ಮಸ್ವಹರಣಂ ಬಲಾತ್. ವೇದಾಧ್ಯಯನಶೀಲರ ಸೊತ್ತನ್ನ ಬಲಾತ್ಕಾರದಿಂದ ಸೆಳೆಯೋದಿದೆಯಲ್ಲ, ಅದು ಅತ್ಯಂತ ಪಾಪ. ಸಾನ್ವಯಾಸ್ತೇ ವಿನಶ್ಯಂತಿ. ಅವರು ವಂಶವೇ ನಾಶ ಆಗೋಗತ್ತೆ. ಸತ್ತ ಮೇಲೆ ಕೆಟ್ಟ ಗತಿಗೆ ಹೋಗ್ತಾರೆ. ಚಂಡಾಲ ಯೋನಿ ಬರುತ್ತೆ. ಈ ವಿಚಾರದಲ್ಲಿ ಒಬ್ಬ ಚಂಡಾಲ ಮತ್ತೆ ರಾಜನ ನಡುವಣ ಮಾತುಕತೆಯನ್ನ ಹೇಳ್ತೇನೆ.
ವೃದ್ಧ ರೂಪೋಸಿ ಚಂಡಾಲ ಬಾಲವತ್ವಂ ವಿಚೇಷ್ಟಸೆ ಶ್ವಖರಾಣಾಂ ರಜಸ್ಸೇವಿ ಕಸ್ಮಾದು ದ್ವಿಜಸೆ ಗವಾಂ ಸಾಧುಭಿರ್ಗರ್ಹಿತಂ ಕರ್ಮ ಚಂಡಾಲಸ್ಯ ವಿಧೀಯತೆ ಕಸ್ಮಾತ್ ಗೋರಜಸಾಧ್ವಸ್ತಂ ಅಂಗಂ ತೋಯೇನ ಶಿಂಚಸಿ. ಒಬ್ಬ ರಾಜ ಚಂಡಾಲನ ಒಂದು ವಿಚಿತ್ರ ಕ್ರಿಯೆಯನ್ನು ನೋಡಿದ. ಹೋಗಿ ಕೇಳಿದ, ಚಂಡಾಲ, ಮುದುಕನಾಗಿದ್ದಿ, ಚಿಕ್ಕ ಮಕ್ಕಳು ತರ ಆಡ್ತಿ, ಯಾಕೆ? ಏನು? ಶ್ವಖರಾಣಾಂ ರಜಸ್ಸೇವಿ, ನಾಯಿಯ ಕತ್ತೆಯ ಗೊರಸುಗಳು ನೆಲವನ್ನ ಕೆದರಿ ಧೂಳು ಸಿಂಪಡಿಸುವಾಗ ಮುಖ ಒಡ್ಡುತ್ತಿ, ಏನು ಅನ್ಸೋದೇ ಇಲ್ಲ. ಕಸ್ಮಾದು ದ್ವಿಜಸೇ ಗವಾಂ, ಅದೇ ಹಸುಗಳು ಸಾಯಂಕಾಲ ಹಟ್ಟಿಗೆ ಹೋಗುವಾಗ ಆ ಗೊರಸಿನಿಂದ, ಹಸುಗಳು ಕಾಲು ಅನ್ಬಾರ್ದು, ಹಸುಗಳ ಗೊರಸು ಅನ್ಬೇಕು, ಕಾಲಿನ ತುದಿ ಇರುತ್ತಲ್ಲ ಅದು, ಹಸುಗಳ ಗೊರಸಿನಿಂದ ಏಳುವ ಧೂಳು ನಿನ್ನ ಮೈಗೆ ಬಿದ್ದು ಕೂಡಲೇ ಹೋಗಿ ಮುಖ ತೊಳ್ಕೋತಿ, ಯಾಕಪ್ಪ ಇದು? ಚಂಡಾಲ ಬ್ರಾಹ್ಮಣಸ್ಯ ಗವಾಂ ರಾಜನ್ ಪ್ರಯಾಂತೀನಾಂ ರಜಪುರ ಸೋಮಂ ಉದ್ಧ್ವಂ ತಯಾ ಮಾತಾ ತಂ ಸೋಮಮಪಿ ಬಂದ್ವಿಜಾಃ ಭೃತ್ಯಾನಾಮಪಿ ರಾಜ್ಞಾಂ ತು ರಜಸಾಧ್ವಂಸಿತಂ ಮಖೇ ತತ್ಪಾನಾಚ್ಚ ದ್ವಿಜಾಸ್ತರ್ವೇ ಕ್ಷಿಪ್ರಂ ನರಕಮಾವಿಶನ್. ನಿನಗೆ ಗೊತ್ತಿಲ್ಲ, ನನಗೆ ಹೋದ ಜನ್ಮದ ನೆನಪಿದೆ. ಹಸು ಹೋಗುವಾಗ, ಬ್ರಾಹ್ಮಣ ಹೋಗುವಾಗ, ಆಯ್ತಾ, ಅವರನ್ನು ದಾಟಿ ಮುಂದೆ ಹೋಗೋದು, ನಾವು ತುಳಿದ ಧೂಳನ್ನ ಅವರು ತುಳಿಯೋದು, ಅಥವಾ ನಮ್ಮ ಒಂದು ಧೂಳು, ನಮ್ಮ ಕಾಲಿನ ಧೂಳು ಅವರಿಗೆ ಹಿಂದೆ ಬೀಳೋ ಹಾಗೆ ಮಾಡೋದು, ಅವುಗಳನ್ನು ಮಾಡಬಾರದು. ಹಾಗೆ ಮಾಡಿದರೆ ಎಂಥವರು ಕೆಳಗಡೆ ಬೀಳ್ತಾರೆ. ದೀಕ್ಷಿತನಾದ ರಾಜ ಕೂಡ ನರಕದಲ್ಲಿ ಬೀಳ್ತಾನೆ. ಅದರಿಂದಾಗಿ ನನಗೆ ಹಿಂದಣ ಜನ್ಮದ ನೆನಪಿದೆ. ನಾನು ಬಹಳ ಬ್ರಹ್ಮಸ್ವವನ್ನು ತೆಗೆದುಕೊಂಡಿದ್ದೆ. ಆ ಬ್ರಾಹ್ಮಣನ ಗೋವನ್ನು ಬಲಾತ್ಕಾರವಾಗಿ ಕಸಿದು ಅದರ ಹಾಲು ಮೊಸರು ತುಪ್ಪಗಳನ್ನು ನಾನು ತಿಂದೆ. ಅದಾದ ಮೇಲೆ ಅವರು ಸುಮ್ಮನೆ ಇದ್ರು, ಏನು ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಅನ್ಕೊಂಡೆ. ಅದರ ಫಲ ನಾನು ನರಕಕ್ಕೆ ಬಂದೆ. ಜಗ್ಮುಸ್ತತ್ಪಯಸಾ ಪುತ್ರಾ ತಥಾ ಪೌತ್ರಾನ್ ವಿಧೂಯತಾನ್ ಪಶೂನ್ ಅವೇಕ್ಷಮಾಣಾನಾಂ ಸಾಧು ವೃತ್ತೇನ ದಂಪತಿ ಅಹಂ ತತ್ರಾವತಂ ರಾಜನ್ ಬ್ರಹ್ಮಚಾರಿ ಜಿತೇಂದ್ರಿಯ. ನೋಡಿ, ನಾನು ಅಲ್ಲಿ ಅವಾಗ ಬಲಮತದಿಂದ ಬ್ರಾಹ್ಮಣರ ಸೊತ್ತನ್ನು ಅಪಹಾರ ಮಾಡಿದೆ. ಏನು ಮಾಡಲಿಕ್ಕಾಗಲ್ಲ ಅವ್ರಿಗೆ ಅಂತ ಹೇಳಿ ಉಚ್ಛೃಂಖಲನಾಗಿ ಪ್ರವೃತ್ತನಾದೆ. ಈಗ ಈ ತರಹ ಆಗಿದ್ದೇನೆ. ತಸ್ಮಾತ್ ಧರೆನ್ನ ವಿಪ್ರಸ್ಯ ಕದಾಚಿದಪಿ ಕಿಂಚನ. ಅದರಿಂದ ಬ್ರಾಹ್ಮಣನದ್ದನ್ನ ಸ್ವೀಕಾರ ಮಾಡಬಾರದು. ಹಾಗೆ ಸೋಮ ವಿಕ್ರಯ ಮಾಡಬಾರದು. ಸೋಮದ ಬಳ್ಳಿ ಅದನ್ನು ಮಾರಾಟಕ್ಕೆ ಇಡಬಾರದು. ಏತದ್ದಿ ಧನಮುತ್ಕೃಷ್ಟಂ ದ್ವಿಜಾನಾಂ ಅವಿಶೇಷತಃ. ಎಲ್ಲ ಬ್ರಾಹ್ಮಣರಿಗೆ, ಸೋಮಪಾನ ಮಾಡುವವರಿಗೆ ಸೋಮಯಾಜಿಗಳು ಅಂತ ಯಾರಿರ್ತಾರೆ, ಆ ಸೋಮಯಾಜಿಗಳಿಗೆ ಸೋಮ ಅನ್ನೋದು ಹಣ ಇದ್ದ ಹಾಗೆ. ಆ ಸೋಮವನ್ನು ಮಾರಬಾರದು. ಸೋಮದ ಬಳ್ಳಿ ಇದ್ರೆ ತಗೊಂಡೋಗಿ ಕೊಡ್ಬೇಕಷ್ಟೆ. ಇವಾಗ ಸೋಮದ ಬಳ್ಳಿ ಯಾವುದು ಅಂತ ಕೂಡ ಗೊತ್ತಿಲ್ಲ ನಮಗೆ. ಯಾರು ಸೋಮವನ್ನ ಮಾರ್ತಾನೆ ಅವನು ರೌರವ ನರಕಕ್ಕೆ ಹೋಗ್ತಾನೆ. ಸೋಮವನ್ನ
ಬ್ರಾಹ್ಮಣನೋರ್ವ ಖರೀದಿಸಲೂಬಾರದು. ಖರೀದಿಸಿದ್ರೆ ಶ್ರೋತ್ರಿಯೋ ವಾರ್ಧುಷಿರ್ಭೂತ್ವ, ಬಡ್ಡಿ ವ್ಯಾಪಾರ ಮಾಡೋ ದುರ್ಬುದ್ಧಿ ಬಂದ್ಬಿಡುತ್ತೆ. ದಿಲೀಪ್ ರತ್ನಾಕರ್ ಅವ್ರಿಗೆ ಹೇಳ್ತೇನೆ, ಅದು ನಾಳೆ ಬರುತ್ತೆ. ಸೋಮಂತು ರಜಸಾಧ್ವಸ್ತಂ ವಿಕ್ರೀಣನ್ ಬುದ್ಧಿಪೂರ್ವಕಂ. ಸೋಮಂತು ರಜಸಾಧ್ವಸ್ತಂ, ಧೂಳಿನಲ್ಲಿರುವ ತೋಮವನ್ನು ಮಾರಿದ್ರಂತೂ ಇನ್ನೂ ಅಪಾಯ. ಶ್ರೋತ್ರಿಯೋ ವಾರ್ಧುಚಿರ್ಭೂತ್ವ, ಎಂತಹ ಶ್ರೋತ್ರಿಯ ಸೋಮವನ್ನ ಕ್ರಯಕ್ಕೆ ತಗೊಂಡ್ರೆ, ಸೋಮವನ್ನು ದುಡ್ಡು ಕೊಟ್ಟು ತಗೊಂಡ್ರೆ ವಾರ್ಧುಚಿರ್ಭೂತ್ವ. ವಾರ್ಧುಷಿ ಅಥವಾ ವಾರ್ಧುಷಿಕ ಅಂದ್ರೆ ಬಡ್ಡಿ ವ್ಯಾಪಾರ ಮಾಡೋ ದುರ್ಬುದ್ಧಿ, ಬಡ್ಡಿ ವ್ಯಾಪಾರ ಮಾಡುವ ದುರ್ಬುದ್ಧಿ ಬರುತ್ತೆ. ಅಕೀರ್ತಿಮೇಹ ಸಂಪ್ರಾಪ್ಯ ಶ್ವವಿಷ್ಠಾಂ ಉಪಜೀವತಿ. ಆಮೇಲೆ ಅಂತಹ ಶ್ರೋತ್ರಿಯ ಅಕೀರ್ತಿಯನ್ನ ಹೊಂದುತ್ತಾನೆ, ನಾಯಿ ಜೊತೆ ಕಾಲ ಕಳಿಬೇಕಾಗತ್ತೆ. ಬ್ರಹ್ಮಸ್ವವನ್ನ ಅಪಹಾರ ಮಾಡಿದವ ಯಾತನಗಳನ್ನು ಅನುಭವಿಸ್ತಾನೆ, ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ ಮುಂದೆ. ಶ್ವಚರ್ಯ ಮತಿಮಾನಂತು ಸ್ವಸ್ವದಾರೇತು ವಿಪ್ಲವಂ ತುಲಯಾಧಾರಯದ್ಧರ್ಮೋ ದ್ಯುತಿಮಾನ್ ಅತಿರಿಚ್ಯತೆ. ಅದರಿಂದಾಗಿ ನಾನು ಈ ತರಹದ ಕೆಲಸ ಮಾಡಿದ್ರಿಂದ ಹೀಗೆ ನೋಡಿ. ಶ್ವಚರ್ಯಾಂ ಅತಿಮಾನಂಚ, ಅತಿಮಾನ ಅಂತ ಹೇಳಿದ್ರೆ ಮಿತಿಮೀರಿದ ಅಹಂಕಾರ. ಶ್ವಚರ್ಯ ಅಂದ್ರೆ ಸೇವೆ. ಇನ್ನೊಂದು ಅರ್ಥವೂ ಇದೆ, ನಾಯಿ ಜೊತೆಗಿರೋದು ಅಂತ. ನಾಯಿ ಜೊತೆಗೇ ಇರೋದು, ನಾಯಿಯ ಜೊತೆಗಿರುವುದು ಮತ್ತೆ ಅತಿಮಾನ ಎರಡನ್ನು ತೂಗಿದ್ರೆ ಅತಿಮಾನವೇ ಹೆಚ್ಚು ಪಾಪವನ್ನು ಕೊಡೋದು. ಅತಿಮಾನ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ನಾನೇ ನಾರಾಯಣ ಅಂತ ಭ್ರಮಿಸೋದು ಅತಿಮಾನ. ನಾನೇ ಬ್ರಹ್ಮ, ನಾನೇ ದೇವರು ಅಂತ ಏನು ಭ್ರಮಿಸೋದಿದೆ ಅದನ್ನ ಅತಿಮಾನ ಅಂತ ಕರೀತಾರೆ. ಮಿತಿಮೀರಿದ ಅಹಂಕಾರ ಆಗೋಯ್ತದು. ಅದರಿಂದ ಹಾಗೆ ಮಾಡಬಾರದು, ನಮ್ಮ ಅನುಭವಕ್ಕಿಲ್ಲ. ಈ ಅತಿಮಾನ ಮತ್ತೆ ಶ್ವಚರ್ಯೆ ಎರಡನ್ನು ಕಂಪೇರ್ ಮಾಡಿದ್ರೆ ಅಥವಾ ತುಲನೆ ಮಾಡಿದ್ರೆ ಅತಿಮಾನ ವಿಪರೀತ ಆಗೋಗುತ್ತೆ. ಹೀಗೆ ಇದನ್ನೆಲ್ಲ ಮಾಡಬಾರದು ಅಂತ ಹೇಳಿ ತನ್ನ ಬಗ್ಗೆ ಇನ್ನಷ್ಟು ಹೇಳ್ಕೊಳ್ತಾನೆ. ನಾವಿನ್ನೂ 19ರಲ್ಲಿ ಇದ್ದೇವೆ. ಈಗ ಈ ತರಹದ ಒಂದು ಪ್ರಶ್ನೆ ಏನಿದೆ, ಇನ್ನು ಯಾಕೆ ಅವನು ಆ ರೀತಿ ಮಾಡ್ತಾ ಇದ್ದ ಅನ್ನೋದು ಅದು ನಾಡಿದ್ದು ಉತ್ತರ ಸಿಗತ್ತೆ. ಯಾಕೆಂದ್ರೆ ನಾಳೆ ಪಾಡ್ಯ ಅನಧ್ಯಾಯ, ನಾಡಿದ್ದು ಬಿದಿಗೆ, ಗುರುವಾರ ಮತ್ತೆ ಶುಕ್ರವಾರ 2 ದಿವಸ ಇದೆಲ್ಲ ನಡೆಯುತ್ತೆ. ಇದನ್ನೆಲ್ಲ ನೋಡೋಣ. ಹೀಗೆ ಗ್ರಹಣದ ಸಂದರ್ಭದಲ್ಲಿ ಒಂದು ಇತಿಹಾಸದ ಚಿಂತನೆ ಆಗಿದೆ. ಇದರಿಂದ ದೇವರು ಪ್ರೀತನಾಗಲಿ. ಕೃಷ್ಣಾರ್ಪಣಮಸ್ತು.